ಎಲ್ಲೋ ಒಂದ್ ಕಡೆ ಕದನ ವಿರಾಮ ಆಯ್ತು. ಇನ್ಮೇಲೆ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರುತ್ತೆ. ಗ್ಯಾಸ್ ಕೊರತೆ ಇರೋದಿಲ್ಲ, ಪೆಟ್ರೋಲ್ ಡೀಸೆಲ್ ಕೊರತೆ ಇರೋದಿಲ್ಲ, ಎಲ್ಲವೂ ಕೂಡ ಸುಭೀಕ್ಷವಾಗಿ ಇರುತ್ತೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಅಂತೂ ಇಂತೂ ಟ್ರಂಪ್ಗೆ ಬುದ್ಧಿ ಬಂತು. ಇರಾನ್ ಜೊತೆ ಮಾತುಕತೆ ನಡೆಸಿ ಏನೋ ಒಂದು ಫಾರ್ಮುಲಾ ಕಂಡು ಹಿಡ್ಕೊಂಡು ಎಲ್ಲವೂ ಕೂಡ ಉಪಶಮನ ಆಗುತ್ತೆ ಅಂತ ನಾವೆಲ್ಲರೂ ಭಾವಿಸಿದ್ವಿ. ಆದರೆ ಈಗ ಸಂಜೆ 7:30 ಇನ್ನೊಂದು ವಾರ್ ಶುರುವಾಗಿದೆ. ಕದನ ವಿರಾಮ ಅಂತ್ಯವಾಗಲಿದೆ, ಮತ್ತೊಂದು ಯುದ್ಧ ಶುರುವಾಗಲಿದೆ. ಇಸ್ಲಾಮಾಬಾದ್ ನಲ್ಲಿ ನಡೆದಂತಹ ಮಾತುಕತೆ ವಿಫಲವಾಗಿದೆ, ಮುರಿದು ಬಿದ್ದಿದೆ. ಈಗ ಇರಾನ್ ಮತ್ತು ಅಮೆರಿಕ ನಡುವೆ ಭೀಕರವಾದಂತಹ ಯುದ್ಧಕ್ಕೆ ಮತ್ತೆ ವೇದಿಕೆ ಸಜ್ಜಾಗ್ತಾ ಇದೆ. ಎಲ್ಲ ಸರಿ ಹೋಗ್ಬಿಡ್ತು, ನಮ್ಮ ಬದುಕುಗಳು ಸರಿ ಹೋಗುತ್ತೆ ಅಂತ ನಾವೆಲ್ಲರೂ ಆಸೆಯ ಕಂಗಳಿಂದ ಕಾಯ್ತಾ ಇದ್ವಿ. ಆದ್ರೆ ಈಗ ಎಲ್ಲ ಕಡೆ ನಿರಾಸೆಯ ಛಾಯೆ. ಮತ್ತೆ ಶುರುವಾಗಲಿದೆ ಕದನ, ಮತ್ತೆ ಆರಂಭವಾಗಲಿದೆ ಯುದ್ಧ. ಸೊ ಈಗ ಯುದ್ಧ ಆರಂಭ ಆದ್ರೆ ಮತ್ತೆ ತೈಲ ಬೆಲೆಗಳು ಜಿಗಿಯುತ್ತೆ, ನಮ್ ಜೀವನ ಮೂರಾಬಟ್ಟಿ ಆಗುತ್ತೆ. ಕೌಂಟ್ ಡೌನ್ ಶುರುವಾಗಿದೆ. ಈ ಟ್ರಂಪ್ನ ಹುಚ್ಚಾಟಕ್ಕೆ ದಿನಕ್ಕೊಂದು ಟ್ವಿಸ್ಟ್. ಇಡೀ ಪ್ರಪಂಚದ ಎಕಾನಮಿ ಜೊತೆ, ಇಡೀ ಪ್ರಪಂಚದ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನೆ ಈ ಟ್ರಂಪ್. ಹೇಳೋರಿಲ್ಲ, ಕೇಳೋರಿಲ್ಲ.